ನಮಸ್ತೆ, ನನ್ನ ಹೆಸರು ಭರತ್ ಅಂತ ಹೇಳಿ. ಕೇಲ ಅಂತ ಹೇಳಿ ಸಿನಿಮಾ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರೊಡ್ಯೂಸು ಹಾಗೆ ಡೈರೆಕ್ಷನ್ ಎರಡೂ ನಂದೇನೆ, ಸ್ಟೋರಿ ಕೂಡ ನಾನೇ ಬರ್ತಿದ್ದೀನಿ. ಸರ್, ಈ ಪ್ರೀವಿಯಸ್ ಆಗಿ ನೀವು ದರ್ಶನ್ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅದ್ರ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಕೊಡ್ತೀರಾ ಸರ್? ಏನಾದರೂ ದರ್ಶನ್ ಸರ್ಗಲ್ಲ, ಇನ್ನೊಬ್ಬ ಹೀರೋಗೆ ಮಾಡ್ತಾ ಇದ್ದೆ. ಸೊ ಆ ಸಿನಿಮಾ ಎಲ್ಲ ನಿಂತಿದೆ, ನಿಮಗೂ ಚೆನ್ನಾಗಿ ಗೊತ್ತಿದೆ. ಇವಾಗ ಸದ್ಯ ಕೇಸ್ ನಡೀತಾ ಇದೆ ಅದ್ರ ಮೇಲೆ, ಜೂನಲ್ಲಿ ಮತ್ತೆ ಹಿಯರಿಂಗ್ ಇದೆ. ಆಮೇಲೆ ದರ್ಶನ್ ಸರ್ಗೂ ನನಗೂ ಏನು ಅಂತ ಕ್ಲ್ಯಾಶ್ ಏನಾಗಿಲ್ಲ. ಸೊ ಮಧ್ಯದಲ್ಲಿ ಇದ್ದವರು ತಂದಿಟ್ಟು ತಮಾಷೆ ನೋಡಿದ್ರು. ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಏನೋ ನನಗೆ ಸಿನಿಮಾ ಮಾಡೋಕ್ಕಲ್ಲ, ಫೈನಾನ್ಸ್ ಇಲ್ಲ, ಫೈನಾನ್ಸ್ ಇಶ್ಯೂ ಆಗಿದೆ, ದುಡ್ಡಿಲ್ದಿರ ಸಿನಿಮಾ ಮಾಡೋಕ್ಕೆ ಬರ್ತಾನೆ ಅಂತ. ಆಮೇಲೆ ಏನೇನೋ ಮಾತಾಡಿದ್ದಾರೆ. ಈಗ ಗೊತ್ತಾಗ್ತಿರ್ಬೋದು, ಹಿಂದಗಡೆ ಶೂಟಿಂಗ್ ನಡೀತಾ ಇದೆ, ನಾನು ಎಲ್ಲಿದ್ದೀನಿ, ಅವರೆಲ್ಲ ಎಲ್ಲಿದ್ದಾರೆ, ಯಾವ ಥರ ನಡೀತಾ ಇದೆ ಅವ್ರ ಸಿನಿಮಾ, ನನ್ನ ಸಿನಿಮಾ ಯಾವ ಥರ ನಡೀತಾ ಇದೆ ಅಂತ. ಆಲ್ಮೋಸ್ಟ್ ಟಾಕಿ ಪೋರ್ಷನ್ ಫುಲ್ ಕಂಪ್ಲೀಟ್ ಆಗಿದೆ. ಬರೀ ಸಾಂಗ್ಸು ಮತ್ತು ಒಂದು ಫೈಟು, 2 ಸಾಂಗ್ ಇದೆ, 1 ಫೈಟ್ ಇದೆ ಪೆಂಡಿಂಗ್. ಈಗ ಕೇಲ ಸಿನಿಮಾ ಬಗ್ಗೆ ಹೇಳಿ, ಯಾರು ಹೀರೋ, ಸಂಗೀತ ಭಟ್ ಅವ್ರು ಏನು ಮಾಡ್ತಾರೆ? ಕೇಲ ಸಿನಿಮಾ ಬಗ್ಗೆ ಅಂದರೆ ನಮ್ಮ ಪ್ರಪಂಚನ್ ಅಂತ ಹೇಳಿ ಜಿ ಕನ್ನಡಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಬರ್ತಿದ್ದಿಲ್ಲ, ಅದಕ್ಕೆ ಸೆಕೆಂಡ್ ಲೀಡ್ ಆಗಿದ್ದಾರೆ. ಸೊ ಅವ್ರು ನಮ್ಮ ಸಿನಿಮಾದ ಹೀರೋ. ಆಮೇಲೆ ಆಶಿಕಾ ರಾವ್ ಅಂತ ಹೇಳಿ ಅವರು ಹೀರೋಯಿನ್ ಹೊಸಬ್ರು. ಆಮೇಲೆ ಸಂಗೀತ ಭಟ್ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಲ್ಲಿ ಅವರೇ ಶೇರ್ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಮಾಡಿಲ್ಲದೆ ಇರೋಂಥ ಕ್ಯಾರೆಕ್ಟರ್ ಇವಾಗ ಮಾಡ್ತಾ ಇದ್ದಾರೆ ಈ ಸಿನಿಮಾ.